ಓಂ ಶ್ರೀ ಲಲಿತಾದೇವ್ಯೈ ನಮಃ. ಶ್ರೀ ಲಲಿತಾ ಸಹಸ್ರನಾಮ ಅರ್ಥಚಿಂತನೆ ಭಾಗ 137 ಶ್ಲೋಕ 169. ಸವ್ಯಾಪಸವ್ಯ ಮಾರ್ಗಸ್ಥಾ ಸರ್ವಾಪದ್ವಿನಿವಾರಿಣಿ ಸ್ವಸ್ಥಾ ಸ್ವಭಾವ ಮಧುರಾ ಧೀರಾ ಧೀರ ಸಮರ್ಚಿತಾ. ಮೊದಲನೆಯ ನಾಮ ಸವ್ಯಾಪಸವ್ಯ ಮಾರ್ಗಸ್ಥ. ಸವ್ಯ ಮತ್ತು ಅಪಸವ್ಯ ಮಾರ್ಗಗಳಲ್ಲಿ ಇರುವವಳು ಅಂತರ್ಥ. ಸವ್ಯ ಅಂತಂದರೆ ವಾಮ ಮಾರ್ಗ, ಅಪಸವ್ಯ ಅಂತಂದರೆ ದಕ್ಷಿಣ ಮಾರ್ಗ. ವಾಮ ಮಾರ್ಗ ಅಂತಂದರೆ ಮಾಟ, ಮಂತ್ರ, ಕೌಲಮತ ಮೊದಲಾದಂತಹ ವಿಚಾರಗಳನ್ನು ಹಿಂದೆ ತಿಳಿತಾ ಬಂದಿದ್ದೀವಿ. ಅವರು ಪೂಜಿಸುವುದು ಜಗನ್ಮಾತೆಯನ್ನೇ, ಆದರೆ ಬೇರೆ ರೂಪದಲ್ಲಿ ಪೂಜೆ ಮಾಡ್ತಾರೆ. ಅಲ್ಲಿರುವವಳು ಲಲಿತಾ ಪರಮೇಶ್ವರಿಯೇ. ಮತ್ತೊಂದು ದಕ್ಷಿಣ ಮಾರ್ಗ. ದಕ್ಷಿಣ ಮಾರ್ಗ ಅಂತಂದರೆ ಶಾರದಾದೇವಿ, ಲಕ್ಷ್ಮೀದೇವಿ, ಪಾರ್ವತಿ ಈ ರೀತಿಯಾಗಿ ಉಪಾಸನೆ ಮಾಡಿಸಿಕೊಳ್ಳುವಂಥವಳು. ಎರಡು ರೂಪದಲ್ಲೂ ಇರುವವಳು ಒಬ್ಬಳೇ ಅನ್ನುವಂಥದ್ದನ್ನು ಈ ನಾಮ ಹೇಳ್ತಾ ಇದೆ. ಸವ್ಯಾಪಸವ್ಯ ಮಾರ್ಗಸ್ಥ. ಸ್ಥ ಅಂತಂದರೆ ಇರುವವಳು, ಮಾರ್ಗ ಅಂತಂದರೆ ದಾರಿ. ಎರಡು ದಾರಿಗಳಲ್ಲೂ ಅವಳೇ ಸಿಗ್ತಾಳೆ ಅಂತ. ಈ ನಾಮಕ್ಕೆ ಸುಮಾರು 8-10 ಅರ್ಥಗಳಿದೆ. ಸರಳವಾದಂತಹ ಅರ್ಥ, ಎರಡು ಮಾರ್ಗಗಳಿಂದಲೂ ಕೂಡ ಜಗನ್ಮಾತೆಯನ್ನು ಅರ್ಚಿಸಬಹುದು ಅನ್ನುವಂಥದ್ದು ನಮಗೆ ಗೊತ್ತಾಗತ್ತೆ. ಮುಂದಿನ ನಾಮ ಸರ್ವಾಪದ್ವಿನಿವಾರಿಣಿ. ಸರ್ವ ಆಪತ್, ಎಲ್ಲ ಆಪತ್ತುಗಳಿಂದ ರಕ್ಷಿಸುವಂಥವಳು ಜಗನ್ಮಾತೆ. ನಿವಾರಿಣಿ ಅಂತಂದರೆ ರಕ್ಷಿಸ್ತಾಳೆ ಅಂತ ಅರ್ಥ. ಸರ್ವಾಹ ಆಪದಃ ವಿಶಿಷ್ಯ ನಿತರಾಂ ವಾರಯತೀತಿ ಸರ್ವಾಪದ್ವಿ ನಿವಾರಿಣಿ ಅಂತ ಆಗತ್ತೆ. ನಮ್ಮ ಎಲ್ಲ ಕರ್ಮಗಳಿಂದ ನಮ್ಮನ್ನು ರಕ್ಷಿಸುವಂತಹ ಕೆಲಸವನ್ನು ಜಗನ್ಮಾತೆ ಮಾಡ್ತಾಳೆ. ಈ ಜಗತ್ತಲ್ಲಿ ಒಟ್ಟು 4 ರೀತಿಯಾದಂತಹ ಜನಗಳು ಬದುಕ್ತಾರೆ ಅಂತ ವ್ಯಾಖ್ಯಾನಕಾರರು ಹೇಳ್ತಾರೆ. ಮೊದಲನೆಯವರು ಕರ್ಮಾತೀತರು. ಕರ್ಮಾತೀತರು ಅಂತಂದರೆ ಜ್ಞಾನಿಗಳು. ಅವರಿಗೆ ಯಾವ ಕರ್ಮಗಳನ್ನು ಮಾಡುವ ಅವಶ್ಯಕತೆಯೂ ಇಲ್ಲ. ಒಂದು ವೇಳೆ ಅವರು ಯಾವುದಾದ್ರೂ ಕರ್ಮವನ್ನು ಮಾಡ್ತಾರೆ ಅಂತಂದರೆ ಅದು ಸಮಾಜದ ಕಲ್ಯಾಣಕ್ಕಾಗಿ ಇರುತ್ತೆ ವಿನಃ ಸ್ವಂತಕ್ಕೇನೂ ಇರೋದಿಲ್ಲ, ಸ್ವಾರ್ಥ ಏನೂ ಇರೋದಿಲ್ಲ. ಅವರು ಕರ್ಮಾತೀತರು ಅಂತ ಕರೆಸ್ಕೊಳ್ತಾರೆ. ಮತ್ತೊಬ್ಬರು ನಿಷ್ಕಾಮ ಕರ್ಮಯೋಗಿಗಳು. ಅವರಿಗೆ ಯಾವುದೇ ರೀತಿಯಾದಂತಹ ಬಯಕೆ ಇರೋದಿಲ್ಲ. ಜಗತ್ತಿಗಾಗಿ ಕೆಲಸವನ್ನು ಮಾಡ್ತಾರೆ, ಅದರಿಂದ ಏನಾದರೂ ಪಡ್ಕೊಳ್ಳಬೇಕು ಅನ್ನುವಂತಹ ಭಾವನೆ ಇರೋದಿಲ್ಲ. ಜ್ಞಾನಿಗಳಿಗಿಂತ ಒಂದು ಹಂತ ಕಡಿಮೆ ಇರುವಂಥವರು ಕರ್ಮಯೋಗಿಗಳಾಗಿರ್ತಾರೆ. ಮುಂದಿನವರು ಸಕಾಮ ಕರ್ಮಿಗಳು ಅಂತ. ಅವರು ಕೆಲಸವನ್ನು ಮಾಡ್ತಾರೆ, ಅದಕ್ಕೆ ಪ್ರತಿಫಲವನ್ನು ಬಯಸ್ತಾರೆ. ಈ ಪ್ರತಿಫಲವನ್ನು ಬಯಸಿದವರು ಏನು ಮಾಡ್ತಾರೆ ಅಂತಂದರೆ ಸ್ವರ್ಗಾದಿ ಲೋಕಗಳಿಗೆ ಹೋಗಿ ತಾವು ಮಾಡಿದಂತಹ ಪುಣ್ಯವನ್ನು ಅನುಭವಿಸಿ ಮತ್ತೆ ಭೂಲೋಕಕ್ಕೆ ಬರ್ತಾರೆ, ತಮ್ಮ ಕರ್ಮ ಎಲ್ಲ ತೀರಿದ ಮೇಲೆ, ಅಂದರೆ ಪುಣ್ಯ ತೀರಿದ ಮೇಲೆ. ನಿಷ್ಕಾಮ ಕರ್ಮಯೋಗಿಗಳು ಜ್ಞಾನಿಗಳಾಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮುಂದಿನಂಥವರು ಕರ್ಮ ಭ್ರಷ್ಟರು ಅಂತ. ಅವರು ಕರ್ಮವನ್ನು ಸರಿಯಾಗಿ ಮಾಡದೆ ಆ ಕರ್ಮದಲ್ಲಿ ಭ್ರಷ್ಟರಾಗಿ ಹುಟ್ಟುವುದು, ಸಾಯುವುದು ಈ ರೀತಿಯಾದಂತಹ ಜೀವನವನ್ನು ಮಾಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಜಗನ್ಮಾತೆಯ ಸ್ಮರಣೆಯಿಂದ ಎಲ್ಲ ರೀತಿಯಾದಂತಹ ದುಃಖಗಳಿಂದ ಬಿಡುಗಡೆಯನ್ನು ಹೊಂದಬಹುದು ಅನ್ನುವಂಥದ್ದನ್ನು ಈ ನಾಮ ನಮಗೆ ತಿಳಿಸ್ಕೊಡ್ತಾ ಇದೆ. ಸ್ಮರಣೀಯಂ ಅಂಬಾಯಾಹ ಚರಣಯುಗಲಂ. ಜಗನ್ಮಾತೆಯ ಪಾದಗಳನ್ನು ಸ್ಮರಿಸಬೇಕು. ಏನಾಗತ್ತೆ ಸ್ಮರಣೆ ಮಾಡೋದ್ರಿಂದ? ತತ ಸ್ಮರಣಂ ಕಿಂ ಕುರುತೆ ಅಂತ ಹೇಳಿದ್ರೆ ಬ್ರಹ್ಮಾದೀನ್ ಅಪಿಚ ಕಿಂಕರೀ ಕುರುತೆ ಅಂತ. ಹರಿಹರ ಬ್ರಹ್ಮಾದಿಗಳು ಕೂಡ ನಮ್ಮ ವಶವಾಗಿ ಹೋಗ್ತಾರೆ. ಅರ್ಥಾತ್ ಜಗನ್ಮಾತೆಯಲ್ಲಿ ಅಂತಹ ಶಕ್ತಿ ಇದೆ. ಜಗನ್ಮಾತೆಯ 1000 ನಾಮಗಳಲ್ಲಿ ಒಂದು ನಾಮವನ್ನು ನಾವು ಪ್ರತಿನಿತ್ಯ ಸ್ಮರಣೆ ಮಾಡ್ತಾ ಹೋದಾಗ ನಮ್ಮ ಎಲ್ಲ ಕಷ್ಟಗಳು ಕಳೆದು ಹೋಗುತ್ತೆ ಅನ್ನುವಂಥದ್ದು ಈ ನಾಮದ ಸರಳವಾದಂತಹ ಅರ್ಥ. ಸರ್ವಾಪದ್ವಿ ನಿವಾರಿಣಿ, ಎಲ್ಲ ಆಪತ್ತುಗಳಿಂದ ನಿವಾರಿಸುವಂಥವಳು. ವಾಮ ಮಾರ್ಗ ಆಗಿರಬಹುದು, ದಕ್ಷಿಣ ಮಾರ್ಗ ಆಗಿರಬಹುದು, ಈ ಕರ್ಮ ಭ್ರಷ್ಟರಾಗಿರಬಹುದು. ಇವುಗಳಿಂದ ಅವರು ಕಷ್ಟವನ್ನು ಪಡ್ತಾ ಇದ್ದರೆ ಅಂಥವರು ಜಗನ್ಮಾತೆಯ ಸ್ಮರಣೆಯನ್ನು ಮಾಡುವ ಮೂಲಕ ತಮ್ಮ ಆಪತ್ತುಗಳನ್ನು ನಿವಾರಿಸಿಕೊಳ್ಳಬಹುದು. ಜಗನ್ಮಾತೆ ಅತ್ಯಂತ ದಯಾಮಯಿ. ಬಹಳ ಬೇಗ ನಮ್ಮ ಮೇಲೆ ವರವನ್ನು ನೀಡುವಂಥವಳಾಗ್ತಾಳೆ.
ನಮ್ಮ ಮೇಲೆ ಕೃಪೆಯನ್ನು ತೋರಿಸುವಂಥವಳಾಗ್ತಾಳೆ, ಅವಳ ಕೃಪಾ ಕಟಾಕ್ಷಕ್ಕೆ ನಾವೆಲ್ಲ ಪಾತ್ರರಾಗಬಹುದು ಅನ್ನುವಂಥದ್ದನ್ನು ಈ ಒಂದು ನಾಮ ನಮಗೆ ತಿಳಿಸ್ಕೊಡ್ತಾ ಇದೆ. ಶರಣಂ ತ್ವಾಂ ಪ್ರಪದ್ಯಂತೆ ಯೇ ದೇವಿ ಪರಮೇಶ್ವರಿ ನ ತೇಷಾಂ ಆಪದಃ ಕಾಶ್ಚಿತ್ ಜಾಯಂತೆ ಕ್ವಾಪಿ ಸಂಕಟಃ. ವರಾಹ ಪುರಾಣದಲ್ಲಿ ಬ್ರಹ್ಮದೇವರು ಹೇಳುವಂತಹ ಮಾತು. ಬ್ರಹ್ಮದೇವರು ಜಗನ್ಮಾತೆಯನ್ನು ಸ್ತುತಿ ಮಾಡ್ತಾರೆ. ಏನು ಅಂತ ಹೇಳಿದ್ರೆ, ಅಮ್ಮ ಜಗನ್ಮಾತೆ, ಯಾರು ನಿನ್ನಲ್ಲಿ ಶರಣಾಗತಿಯನ್ನು ಹೊಂದುತ್ತಾರೋ ಅವರ ಆಪತ್ತುಗಳೆಲ್ಲವನ್ನು ದೂರ ಮಾಡ್ತೀಯ, ಅವರ ಕಷ್ಟವನ್ನೆಲ್ಲ ನೀನು ದೂರ ಮಾಡುವಂಥವಳಾಗ್ತೀಯಾ. ಆಪತ್ತಿನಲ್ಲಿರುವವರು ಜಗನ್ಮಾತೆ ಸ್ಮರಣೆ ಮಾಡಬೇಕು ಅಂತ. ಅಂದರೆ ಆಪತ್ತು ಬಂದಾಗ ಮಾತ್ರ ಸ್ಮರಣೆ ಮಾಡೋದಲ್ಲ, ನಿರಂತರವಾಗಿ ಸ್ಮರಣೆ ಮಾಡ್ತಾ ಇದ್ದರೆ ಆಪತ್ತಿನಲ್ಲಿ ಅವಳು ರಕ್ಷಣೆ ಮಾಡ್ತಾಳೆ ಅನ್ನುವಂಥದ್ದು ಈ ನಾಮದ ಅರ್ಥ. ಮುಂದಿನ ನಾಮ ಸ್ವಸ್ಥ. ಸ್ಥ ಅಂತಂದರೆ ಇರುವವಳು, ಸ್ವಸ್ಥ ಅಂತಂದರೆ ತನ್ನಲ್ಲಿ ತಾನು ಇರುವವಳು ಅಂತ. ತನ್ನಲ್ಲಿ ತಾನು ಇರೋದು ಅಂತಂದರೆ ಆತ್ಮಸ್ವರೂಪವಾಗಿ ಇರೋದು ಅಂತ. ಆತ್ಮಸ್ವರೂಪವಾಗಿ ಇರೋದು ಅಂತಂದರೆ ನನ್ನನ್ನು ನಾನು ಅರ್ಥಕೊಳ್ಳೋದು, ನಾನ್ಯಾರು ಅನ್ನುವಂತಹ ಜ್ಞಾನ ನನಗಾಗಬೇಕು. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಚಿತ್ತು ನಾನಲ್ಲ, ಅಹಂಕಾರ ನಾನಲ್ಲ, ಈ ಪ್ರಪಂಚ ನಾನಲ್ಲ, ಇದು ಯಾವುದೂ ನಾನಲ್ಲ. ಮತ್ತು ನಾನು ಯಾರು, ನಾನು ಅನ್ನುವಂಥವನೊಬ್ಬ ಒಳಗಡೆ ಇದ್ದಾನಲ್ಲ, ಅವನು ಯಾರು ಅಂತ ಗುರುತಿಸ್ಕೊಂಡಾಗ ನಮಗೆ ಅರ್ಥ ಆಗತ್ತೆ ನಾವೆಲ್ಲ ಆತ್ಮಸ್ವರೂಪಗಳು. ಒಂದೇ ಆತ್ಮ ಬೇರೆ ಬೇರೆ ದೇಹಗಳಲ್ಲಿ ತೋರುತ್ತಾ ಇದೆ. ಒಬ್ಬನೇ ಸೂರ್ಯ ಅಥವಾ ಚಂದ್ರ ನಾವು ಭೂಮಿ ಮೇಲೆ ಬೇರೆ ಬೇರೆ ಪ್ಲೇಟ್ಗಳನ್ನಿಟ್ಟು ಅದರಲ್ಲಿ ನೀರು ಹಾಕಿದ್ರೆ ಅಥವಾ ಬೇರೆ ಬೇರೆ ಸ್ಥಳಗಳಲ್ಲಿ ಅದರ ಛಾಯೆ ಬಿದ್ದಾಗ ಅನೇಕವಾಗಿ ಕಾಣಿಸ್ತವೆ. ಮೂಲದಲ್ಲಿರೋದು ಒಂದೇ. ಹಾಗೆ ಆತ್ಮ ಅನ್ನುವಂಥದ್ದು ಒಂದೇ, ದೇಹಗಳ ಮೂಲಕ ಬೇರೆ ಬೇರೆಯಾಗಿ ತೋರ್ತಾ ಇದೆ. ಇದು ನಮಗೆ ಜ್ಞಾನಪೂರ್ವಕವಾಗಿ ಅರ್ಥವಾದರೆ, ನಾವೆಲ್ಲ ಆತ್ಮಸ್ವರೂಪಿಗಳು ಅಂತ ನಮಗೆ ಗೊತ್ತಾದರೆ ದುಃಖ ಅನ್ನೋಂಥದ್ದು ಹತ್ತಿರದಲ್ಲೇ ಇರೋದಿಲ್ಲ. ಮೊದಲು ಜಗನ್ಮಾತೆಯನ್ನು ಅರ್ಚನೆ ಪೂಜೆಗಳನ್ನು ಮಾಡ್ತಾ ಹೋದಾಗ ಜಗನ್ಮಾತೆ ನಮಗೆ ಈ ಜ್ಞಾನವನ್ನು ನೀಡ್ತಾಳೆ ಅನ್ನುವಂಥದ್ದನ್ನು ಈ ನಾಮ ಹೇಳ್ತಾ ಇದೆ. ಸ್ವಸ್ಥ, ತನ್ನಲ್ಲಿ ತಾನು ಇರುವವಳು, ದುಃಖದಿಂದ ಉಂಟಾಗುವಂತಹ ಚಾಂಚಲ್ಯ ಇಲ್ಲದೇ ಇರುವವಳು. ಯಾಕೆ ಅಂತಂದರೆ ಅವಳು ಆತ್ಮಸ್ವರೂಪಳು ಅನ್ನುವಂಥದ್ದು. ಮತ್ತೊಂದು ಅರ್ಥದಲ್ಲಿ ಸ್ವ ಇತಿ ಸ್ವರ್ಗವಾಚಿ. ಸ್ವ ಅಂತಂದರೆ ಸ್ವರ್ಗ ಅನ್ನುವಂಥ ಅರ್ಥ ಇದೆ, ಸ್ವರ್ಗದಲ್ಲಿ ವಾಸವಾಗಿರುವವಳು. ಇನ್ನೊಂದು ಅರ್ಥ ಇದೆ, ಸ್ವಸ್ಮಿನ್ನೇವ ಸ್ಥಿತ, ಮಾನಸಿಕವಾಗಿ ದೈಹಿಕವಾಗಿ ಯಾವುದೇ ರೋಗದಲ್ಲಿ ಇಲ್ಲದೆ ತನ್ನಲ್ಲಿ ತಾನು ಇರುವವಳು ಅನ್ನುವಂಥದ್ದೇ ಸ್ವಸ್ಥ ಅನ್ನುವಂತಹ ನಾಮದ ಅರ್ಥ. ದೇವಿ ಆತ್ಮಸ್ವರೂಪಳು, ನಿರಾಧಾರಳು. ಹಾಗಾಗಿ ಅವಳಿಗೆ ಯಾವ ದುಃಖಗಳೂ ಇಲ್ಲ. ಅವಳನ್ನು ಯಾರು ಸ್ಮರಣೆ ಮಾಡ್ತಾರೋ ಅಂಥವರೂ ಕೂಡ ದುಃಖಕ್ಕೆ ಒಳಗಾಗೋದಿಲ್ಲ ಅನ್ನುವಂಥದ್ದನ್ನು ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಸ್ವಭಾವ ಮಧುರ. ಸ್ವಭಾವತಃ ಮಧುರವಾಗಿರುವವಳು. ಮಧುರ ಅಂತಂದರೆ ಗೊತ್ತು ನಮಗೆ, ಸಿಹಿ ಅಂತ ಅರ್ಥ. ಸ್ವಭಾವತಃ ಅಂತಂದರೆ ಸ್ವಾಭಾವಿಕವಾಗಿ, ಸ್ವಾಭಾವಿಕವಾಗಿಯೇ ಸಿಹಿಯಾಗಿರುವವಳು ಜಗನ್ಮಾತೆ. ಸಿಹಿಯಾಗಿರುವವಳು ಅಂತಂದರೆ ಆನಂದ ರೂಪದಲ್ಲಿರುವವಳು, ನಮಗೆ ಆನಂದವನ್ನು ಉಂಟು ಮಾಡುವವಳು. ಮುಂದಿನ ನಾಮ ಧೀರ. ಧೀರ ಎನ್ನುವಂತಹ ನಾಮ ಈಗಾಗಲೇ ಒಂದೆರಡು ಬಾರಿ ಬಂದು ಹೋಗಿದೆ. ಇನ್ನೊಂದು ಬಾರಿ ಅದೇ ಅರ್ಥವನ್ನೇ ವಿಶೇಷವಾಗಿ ತಿಳಿಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಧೈರ್ಯವತಿ ಅನ್ನುವಂಥ ಅರ್ಥ ಇದಕ್ಕೆ. ಧೀರ ಅಂತಂದರೆ ಧೈರ್ಯವತಿ ಅಥವಾ ಪಂಡಿತಳು ಅಂತ ಅರ್ಥ. ಜಗನ್ಮಾತೆ ಸ್ವಾಭಾವಿಕವಾಗಿಯೇ ಧೈರ್ಯವತಿ. ಎಲ್ಲ ದೇವತೆಗಳೂ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿ ತಮ್ಮಲ್ಲಿರುವಂಥ ಎಲ್ಲ ಆಯುಧಗಳನ್ನು ಜಗನ್ಮಾತೆಗೆ ನೀಡ್ತಾರೆ. ಈ ಶುಂಭ, ನಿಶುಂಭ, ಮಹಿಷಾಸುರ ಇವನ್ನೆಲ್ಲ ಸಂಹಾರ ಮಾಡೋದಕ್ಕಾಗಿ ನಾವು ದೇವಿ ಪುರಾಣದಲ್ಲಿ ಕೇಳ್ತಾ ಬಂದಿದ್ದೀವಿ ಇದನ್ನು. ಅಂತಹ ಧೈರ್ಯವತಿ ಅಥವಾ ಪಂಡಿತಳು ಅನ್ನುವಂಥದ್ದು ಒಂದು ಅರ್ಥ. ಆದರೆ ಇನ್ನೂ ವಿಶೇಷವಾದಂಥ ಅರ್ಥದಲ್ಲಿ ಅದ್ವೈತ ವಾಸನೆಯನ್ನು ಉಂಟು ಮಾಡುವವಳು, ಅದ್ವೈತ ಸ್ವರೂಪದಲ್ಲಿ ಇರುವವಳು ಅಂತ ಅರ್ಥ. ಇದಕ್ಕೇನು ಧೈರ್ಯ ಬೇಕಾ ಅಂತಂದರೆ ಹೌದು, ನಾವು ಅದ್ವೈತವನ್ನು ಮಾತನಾಡಬಹುದು, ಅದ್ವೈತವನ್ನು ಜೀವನದಲ್ಲಿ ಅನುಸರಿಸೋದು ಬಹಳ ಕಷ್ಟ ಇದೆ. ಅದಕ್ಕೆ ಧೈರ್ಯ ಬೇಕು. ಈಶ್ವರಾನುಗ್ರಹಾದೇವ ಪುಂಸಾಂ ಅದ್ವೈತ ವಾಸನ ಅಂತ ಅವಧೂತ ಗೀತೆ ಹೇಳುತ್ತೆ. ಭಗವಂತನ, ಭಗವತಿಯ
ಅನುಗ್ರಹ ಇದ್ದರೆ ಮಾತ್ರ ಮನುಷ್ಯರಲ್ಲಿ ಅದ್ವೈತ ವಾಸನೆ ಉಂಟಾಗತ್ತೆ ಅಂತ. ಇಲ್ಲ ಅಂತಂದರೆ ನಾವು ಎಷ್ಟು ಸಾರಿ ಹೇಳಿದ್ರೂ ನಮಗೆ ಅರ್ಥ ಆಗೋದಿಲ್ಲ. ನಾನು ಭಗವಂತ ಅದು ಹೆಂಗೆ ಒಂದೇ ಆಗ್ಲಿಕ್ಕೆ ಸಾಧ್ಯ ಇದೆ, ಬಿಂಬ ಪ್ರತಿಬಿಂಬ ಹೆಂಗೆ ಒಂದೇ ಆಗ್ಲಿಕ್ಕೆ ಸಾಧ್ಯ ಇದೆ, ಹೀಗೆ ಅನೇಕ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡ್ತವೆ. ಆ ಕಾರಣದಿಂದ ಅದಕ್ಕೆ ಭಗವತಿಯ ಕೃಪೆಯೇ ಆಗಬೇಕು ಮತ್ತು ಧೈರ್ಯ ಅನ್ನುವಂಥದ್ದು ಇರಬೇಕು. ಜಗನ್ಮಾತೆಯ ಈ ನಾಮ ನಮಗೆ ಆ ಅರ್ಥವನ್ನು ತೋರಿಸಿಕೊಡ್ತಾ ಇದೆ. ಕೊನೆಯ ನಾಮ ಧೀರ ಸಮರ್ಚಿತ. ಧೀರ ಸಮರ್ಚಿತ ಇಲ್ಲಿ ಬಿಡಿಸ್ಕೊಂಡಾಗ ಧೀರ ಅನ್ನುವಂಥದ್ದೇ ಒಂದು ನಾಮ, ಧೀರ ಸಮರ್ಚಿತ ಅನ್ನುವಂಥದ್ದೇ ಒಂದು ನಾಮ. ಧೀರ ಸಮರ್ಚಿತ ಅನ್ನುವಂತಹ ಅರ್ಥವನ್ನು ನೋಡಿದ್ರೆ ಅರ್ಚಿತ ಅಂತಂದರೆ ಅರ್ಚಿಸುವವಳು, ಅರ್ಚಿಸಲ್ಪಡುವವಳು ಅಂತ ಅರ್ಥ ಆಗತ್ತೆ. ಧೀರ ಸಮರ್ಚಿತ, ಧೀರರಿಂದ ಚೆನ್ನಾಗಿ ಅರ್ಚಿಸಲ್ಪಡುವವಳು. ಅದ್ವೈತ ವಾಸನೆಯನ್ನು ಉಳ್ಳಂತಹ ಜ್ಞಾನಿಗಳು ಜಗನ್ಮಾತೆಯನ್ನು ಅರ್ಚಿಸ್ತಾರೆ ಎನ್ನುವಂಥದ್ದು ಸರಳವಾದಂಥ ಅರ್ಥ. ಆ ಜ್ಞಾನಿಗಳು ಅರ್ಚನೆ ಮಾಡುವಂತಹ ಜಗನ್ಮಾತೆಯ ಪಾದಚರಣಗಳು ಎಲ್ಲರಿಗೂ ಧೈರ್ಯವನ್ನು ನೀಡುತ್ತವೆ. ಎಂತಹ ಧೈರ್ಯ ಅಂತಂದರೆ ಜ್ಞಾನಿಗಳು ಹೇಳ್ತಾರೆ, ಅಮ್ಮ ತಾಯಿ ನನ್ನನ್ನು ಬೇಕಾದರೆ ಪಾತಾಳಕ್ಕೆ ಹಾಕು, ಇಲ್ಲ ಇಡೀ ಸಾಮ್ರಾಜ್ಯದ ಚಕ್ರವರ್ತಿಯನ್ನಾಗಿ ಮಾಡು, ನಿನ್ನ ಅಡಿದಾವರೆಗಳನ್ನು ಮಾತ್ರ ನಾನು ಬಿಡೋದಿಲ್ಲ. ನೀನು ಎಂಥ ಕಷ್ಟ ಬೇಕಾದರೂ ಕೊಡು, ಆ ಕಷ್ಟದಲ್ಲೂ ನಾನು ನಿನ್ನನ್ನು ಸ್ಮರಣೆ ಮಾಡಿಕೊಳ್ತೀನಿ. ನೀನು ಬೇಕಾದರೆ ನನ್ನನ್ನು ದೊಡ್ಡ ಶ್ರೀಮಂತ ವ್ಯಕ್ತಿಯನ್ನಾಗಿ ಮಾಡು, ದೊಡ್ಡ ಸಾಮ್ರಾಜ್ಯದ ಅಧಿಪತಿಯನ್ನಾಗಿ ಮಾಡು, ರಾಜನನ್ನಾಗಿ ಮಾಡು, ಆಗಲೂ ನಾನು ನಿನ್ನನ್ನು ಸ್ಮರಣೆ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅವರು ಧೀರರು. ಸ್ವಲ್ಪ ಏನಾದರೂ ಲಾಭ ಬಂತು ಅಂದಾಗ, ಅಧಿಕಾರ ಬಂತು ಅಂದಾಗ, ಜ್ಞಾನ ಬಂತು ಅಂದಾಗ ನಮ್ಮ ಮನಸ್ಸು ಬದಲಾಗತ್ತೆ. ನಾನು ಕಷ್ಟಪಟ್ಟು ದುಡಿದಿದ್ದು, ನಾನು ಮಾಡಿದ್ದು ಅನ್ನುವಂಥ ಅಹಂಕಾರ ಮನಸ್ಸಿನಲ್ಲಿ ಬಂದುಬಿಡತ್ತೆ. ಅಂಥವರಿಗೆ ಜಗನ್ಮಾತೆ ಒಲಿಯೋದಿಲ್ಲ ಅಂತ ಅರ್ಥ. ತುಂಬ ಕಷ್ಟ ಬಂದಾಗಲೂ ಅಷ್ಟೇ, ಯಾವ ದೇವರೂ ಇಲ್ಲ ಅಂತ ಆಗಲೂ ಭಗವತಿಯನ್ನು ಜರಿತಾರೆ. ಅಂಥವರಿಗೂ ಧೀರರು ಅಂತ ಕರೆಯೋದಿಲ್ಲ. ಕಷ್ಟವಿರಲಿ ಸುಖವಿರಲಿ ಎರಡರಲ್ಲೂ ಜಗನ್ಮಾತೆಯ ಸ್ಮರಣೆಯನ್ನು ಮಾಡುವಂಥವರು ಧೀರರು ಅಂತ ಕರೆಸ್ಕೊಳ್ತಾರೆ. ಅಂಥವರಿಂದ ಸಮರ್ಚಿತ, ಚೆನ್ನಾಗಿ ಅರ್ಚಿಸಲ್ಪಡುವವಳು, ಧೀರ ಸಮರ್ಚಿತ. ಅಂತಹ ಪಂಡಿತರಿಂದ, ಜ್ಞಾನಿಗಳಿಂದ, ಭಕ್ತರಿಂದ ಜಗನ್ಮಾತೆ ಅರ್ಚಿಸಲ್ಪಡುವವಳು ಅನ್ನುವಂಥ ಅರ್ಥ ಆಗತ್ತೆ. ನಾಳೆಯ ದಿವಸ ಮುಂದಿನ ಶ್ಲೋಕದ ಅರ್ಥಚಿಂತನೆಯನ್ನು ಮುಂದುವರಿಸೋಣ. ಧನ್ಯವಾದಗಳು.